ಮಹಾಮಹಿಮರಾದ ಜಗದ್ಗುರು ಶ್ರೀ ದುರದುಂಡೇಶ್ವರರು ಲೋಕ ಸಂಚಾರಗೈಯುತ್ತ ಅರಭಾವಿಯಲ್ಲಿ ನೆಲೆ ನಿಂತರು. ತಮ್ಮ ದಿವ್ಯ ಶಕ್ತಿಯ ಮೂಲಕ ಲೋಕೋದ್ಧಾರಗೈದವರು. ನಂಬಿ ಬಂದ ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನು ದೂರು ಮಾಡಿ ಕಲ್ಯಾಣದ ದಾರಿ ತೋರಿದವರು. ಪೂಜ್ಯರ ಪಾದಸ್ಪರ್ಶದಿಂದಾಗಿ ಅರಭಾವಿಯ ದಟ್ಟಾರಣ್ಯವು ಪುಣ್ಯಾರಣ್ಯವಾಯಿತು. ಶ್ರೀ ಸಿದ್ಧ ಸಂಸ್ಥಾನ ಮಠವು ಅಕ್ಷರಶಃ ಕರ್ತಾರನ ಕಮ್ಮಟವಾಯಿತು. ಈ ದಿವ್ಯ ಶಕ್ತಿಯ ಭವ್ಯ ಪರಂಪರೆಯನ್ನು ಸಮರ್ಥವಾಗಿ ಮುನ್ನಡೆಸಿದವರು ಲಿಂಗಲೀಲಾ ಲೋಲರಾದ ಶ್ರೀ ಮಹಾಂತಜ್ಜನವರು. ನಂತರ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳವರು ಶ್ರೀಮಠವನ್ನು ವಿಸ್ತಾರವಾಗಿ ಬೆಳೆಸಿದವರು. ಅರಭಾವಿಯ ಜಗದ್ಗುರು ಶ್ರೀ ದುರದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ 11ನೆಯ ಪೀಠಾಧಿಪತಿಗಳಾಗಿ ಶ್ರೀಮಠವನ್ನು ವಿಸ್ತಾರೋನ್ನತವಾಗಿ ಬೆಳೆಸಿದವರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪ ಶ್ರೀ ಸಿದ್ಧಲಿಂಗ ಸ್ವಾಮಿಗಳವರು. ರಾಮದುರ್ಗ ತಾಲೂಕಿನ ಸಾಲಹಳ್ಳಿಯಲ್ಲಿ ಜನಿಸಿದ ಪೂಜ್ಯರು ಶ್ರೀ ಮಹಾಂತಜ್ಜನವರ ಅಪ್ಪನೆಯಂತೆ ಮುರಗೋಡ ಮತ್ತು ಶ್ರೀ ಶಿವಯೋಗ ಮಂದಿರದಲ್ಲಿದ್ದುಕೊಂಡು ಆಧ್ಯಾತ್ಮಿಕ ಶಿಕ್ಷಣವನ್ನು ಸಂಪಾದಿಸಿದವರು. 1978ರಲ್ಲಿ ಅರಭಾವಿಯ ಶ್ರೀಮಠದ ಕರ್ಣಧಾರತ್ವ ವಹಿಸಿದ ಪೂಜ್ಯರು ಶ್ರೀಮಠವನ್ನು ಸರ್ವಾಂಗೀಣವಾಗಿ ಅಭಿವೃದ್ಧಿಗೊಳಿಸಿದವರು. ಬಡ ಮಕ್ಕಳ, ವಿಶೇಷವಾಗಿ ಹೆಣ್ಣು ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದವರು. ಹಲವಾರು ಶಾಖಾ ಮಠಗಳನ್ನು ಜೀರ್ಣೋದ್ಧಾರಗೊಳಿಸಿದವರು. ಕೃಷಿಗೆ ಯೋಗ್ಯವಾದ ಭೂಮಿ ಖರೀದಿಸಿ ನೀರಾವರಿ ಸೌಲಭ್ಯವನ್ನು ಒದಗಿಸಿದವರು. ಭಕ್ತರ ಕಲ್ಯಾಣಕ್ಕಾಗಿ ಭವ್ಯ ಕಲ್ಯಾಣ ಮಂಟಪವನ್ನು ನಿರ್ಮಿಸಿದವರು. ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರು ಪ್ರತಿಷ್ಠಿತ ಶ್ರೀ ಶಿವಯೋಗ ಮಂದಿರ ಸಂಸ್ಥೆಯ ನೇತೃತ್ವ ವಹಿಸಿದಾಗ ಕೆಲವು ವರ್ಷಗಳವರೆಗೆ ವಾರಕ್ಕೆರಡು ಸಲ ತರಕಾರಿ ಹಾಗೂ ಧಾನ್ಯ ಕಳುಹಿಸಿ ಮಾತೃ ಸಂಸ್ಥೆಯ ಅಭಿವೃದ್ಧಿಗಾಗಿ ಕಾಯಕಲ್ಪ ನೀಡಿದವರು. ಹಗಲು ರಾತ್ರಿಗಳೆನ್ನದೆ ನಿದ್ದೆ ನೀರಡಿಕೆಗಳನ್ನು ಲೆಕ್ಕಿಸದೆ ಹಳ್ಳಿಗಳನ್ನು ಸಂಚರಿಸಿ ಜನರಲ್ಲಿನ ಧಾರ್ಮಿಕತೆಯನ್ನು ಜಾಗೃತಗೊಳಿಸಿದ ಪೂಜ್ಯರು ಎಂತಹ ಕಠಿಣ ಪರಿಸ್ಥಿತಿಯಲ್ಲಿಯೂ ತ್ರಿಕಾಲ ಲಿಂಗ ಪೂಜೆಯಿಂದ ವಂಚಿತರಾಗಲಿಲ್ಲ. ಹಿಡಿದ ನಿಯಮಗಳನ್ನು ಸಡಿಲಿಸಲಿಲ್ಲ. ಭಕ್ತರನ್ನು ಪ್ರೀತಿಯಿಂದ ಮಾತನಾಡಿಸುತ್ತಿದ್ದರು. ಅಕ್ಕರೆಯಿಂದ ಮಾರ್ಗದರ್ಶನ ನೀಡುತ್ತಿದ್ದರು. ಅವರ ಹಾಸ್ಯ ಚಟಾಕಿಗಳು ದೀಪಾವಳಿಯ ಪಟಾಕಿಗಳಂತೆ ಸಿಡಿದು ಭಕ್ತರನ್ನ ನಗೆಗಡಲಿನಲ್ಲಿ ತೇಲಿಸುತ್ತಿದ್ದವು. ಯಾರಿಗೂ ಹೇಳದೆ ಕೇಳದೆ ಒಮ್ಮಿಂದೊಮ್ಮೆಲೆ ಶಿವನ ಕರೆಗೆ ಓಗೊಟ್ಟು ಲಿಂಗೈಕ್ಯರಾದರು. ಸದ್ಭಕ್ತರೆಲ್ಲ ಶೋಕ ಸಾಗರದಲ್ಲಿ ಮುಳುಗಿದರು. ಎಮ್ಮವರಿಗೆ ಸಾವಿಲ್ಲ, ಎಮ್ಮವರು ಸಾವನರಿಯರು ಎಂಬ ಧರ್ಮಗುರು ಬಸವಣ್ಣನವರ ವಾಣಿಯಂತೆ ಪೂಜ್ಯ ಶ್ರೀ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಸದ್ಭಕ್ತರೊಂದಿಗಿದ್ದಾರೆ. ಪೂಜ್ಯ ಶ್ರೀ ಗುರುಬಸವಲಿಂಗ ಸ್ವಾಮಿಗಳವರ ರೂಪದಲ್ಲಿದ್ದಾರೆ. ಪೂಜ್ಯ ಶ್ರೀ ಲಿಂಗೈಕ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಂದಲೇ ಸನ್ಯಾಸ ದೀಕ್ಷೆಯನ್ನು ಸ್ವೀಕರಿಸಿದ ಶ್ರೀ ಗುರುಬಸವಲಿಂಗ ಸ್ವಾಮಿಗಳವರು ಶ್ರೀ ಶಿವಯೋಗ ಮಂದಿರ ಹಾಗೂ ಕಾಶಿಯಲ್ಲಿದ್ದುಕೊಂಡು ಅಧ್ಯಯನ ಮಾಡಿದವರು. ಗದುಗಿನ ಜಗದ್ಗುರು ಮಹಾಸನ್ನಿಧಿಯವರ ಕೃಪಾ ಛತ್ರದಲ್ಲಿದ್ದುಕೊಂಡು ಕಡೋಲಿಯ ಶ್ರೀ ದುರದುಂಡೇಶ್ವರ ಮಠದ ಪೀಠಾಧಿಪತಿಗಳಾಗಿ ತಮ್ಮ ಬದುಕನ್ನು ರೂಪಿಸಿಕೊಂಡವರು. ನಯ, ವಿನಯ, ಶಿಸ್ತು, ಸೌಜನ್ಯ ಮತ್ತು ಸದಾಚಾರ ಸದ್ವಿಚಾರಗಳಿಂದ ತಮ್ಮ ವ್ಯಕ್ತಿತ್ವವನ್ನು ಶೃಂಗರಿಸಿಕೊಂಡಿರುವ ಪೂಜ್ಯರು ಶ್ರೀ ಸಿದ್ಧಲಿಂಗ ಸ್ವಾಮಿಗಳವರಿಂದಲೇ ಚಿನ್ಮಯಾನುಗ್ರಹ ದೀಕ್ಷೆಯನ್ನು ಸ್ವೀಕರಿಸಿದ ಏಕಮೇವ ಸ್ವಾಮಿಗಳವರು. ಇದೀಗ ಶ್ರೀಮಠದ ಭಕ್ತ ಬಂಧುಗಳ ಪಾಲಿನ ಆಶಾ ಕಿರಣವಾಗಿದ್ದಾರೆ. ಶರಣ ಬಂಧುಗಳೇ, ಬನ್ನಿ, ಸಾರ್ಥಕ 5 ದಶಕಗಳವರೆಗೆ ಅರಭಾವಿಯ ಶ್ರೀಮಠಕ್ಕಾಗಿ ಸರ್ವಸ್ವವನ್ನು ಸಮರ್ಪಿಸಿದ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಗೆ ಶ್ರದ್ಧಾ ಸುಮನಗಳನ್ನು ಸಮರ್ಪಿಸೋಣ. ಪರಮ ಪೂಜ್ಯರಿಗೆ ಜಯವಾಗಲಿ. ಸಮಸ್ತ ಸದ್ಭಕ್ತರಿಗೆ ಶುಭವಾಗಲಿ.